टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಅಂಥದ್ದೇ ಕ್ರಮ ನಿಮ್ಮ ಮೇಲೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಏನಾದರೂ ಇದೆಯಾ? ಯಾಕೆಂದರೆ 2 ಬಾರಿ ನೋಟಿಸ್ ಕೊಟ್ಟಿರುವಂಥದ್ದು, ನೀವು ಮತ್ತು ಕಾಂಗ್ರೆಸ್ ಮುಖಂಡರ ಜೊತೆ ಸರ್ಕಾರದ ಭಾಗವಾಗಿರುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂಥ ಕಾರಣಕ್ಕೆ ಆ ಒಂದು ನಿರೀಕ್ಷೆ ಏನಾದರೂ ಇದೆಯಾ, ಆಗಬಹುದು ನಿಮ್ಮ ಮೇಲೆ ಕ್ರಮ ಅನ್ನುವಂಥದ್ದು? ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಕೂಡ ಭಾಗವಹಿಸ್ತೇನೆ. ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಶಿವಕುಮಾರ್ ಜೊತೆಯಲ್ಲಿ ಭಾಗವಹಿಸಿದ್ದೇನೆ, ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಈಗ ಗ್ರೇಟರ್ ಬೆಂಗಳೂರಿನ ಅಸೆಂಬ್ಲಿಯಲ್ಲಿ ಹೇಳಿದಂಥವ್ರು ಯಾರು? ಆರ್ ಅಶೋಕ್ರವರು ಮತ್ತು ಸುರೇಶ್ ಕುಮಾರ್ ಅವರು ಸದನ ಸಮಿತಿ ಮಾಡಿ ಅಂತ ಹೇಳಿದ್ರು ಅಲ್ವಾ. ಸದನ ಸಮಿತಿಗೆ MLC ಒಬ್ಬರು MLA ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. MLC ಮತ್ತು MLA ಸತತವಾಗಿ ಆ ಸದನ ಸಮಿತಿಗೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅಟೆಂಡ್ ಮಾಡ್ತಾನೆ ಇದ್ದರು, ನಾವು ಅಟೆಂಡ್ ಮಾಡ್ತಾನೆ ಇದ್ದು. ಏಕಾಏಕಿ ಅಸೆಂಬ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇವರು ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅಂಥೇಳಿ ಅದು ವಿರುದ್ಧ ಹೋದರು. ನಾನು ಪರವಾಗಿದ್ದೆ. ಯಾಕೆ ಅಂತಂದರೆ ಅಸೆಂಬ್ಲಿಲಿ ಇವರೇ ಗ್ರೇಟರ್ ಬೆಂಗಳೂರು ಮಾಡಬೇಕು, ಸದನ ಸಮಿತಿ ಮಾಡಿದವರು ಇವರೇ. ಅಸೆಂಬ್ಲಿಲಿ ಸದನ ಸಮಿತಿಗೆ ಎಲ್ಲ ಮೀಟಿಂಗು BJP ಅಟೆಂಡ್ ಮಾಡಿದ್ದಾರೆ. ಏನು ಗೈಡೆನ್ಸ್ ಕೊಟ್ಟಿದ್ದಾರೆ, ಏನು ತೊಂದರೆ ಆಗಿದೆ ಇದೆಲ್ಲ ಕೂಡ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಅವರು ಯಾಕೆ ಡಿಸಿಷನ್ ತೆಗೆದುಕೊಂಡಾಗ ನಾನು ಅದಕ್ಕೆ ಒಪ್ಪೋದಿಲ್ಲ. ಈ ಮೊನ್ನೆ ಬಡ್ಜೆಟ್ದು ಯಾವ BJP ಶಾಸಕರು ಸಸ್ಪೆಂಡ್ ಆಗಿದ್ದಾರೆ ಅಂತ ಒಂದೇ ಕಾರಣ ಇಟ್ಕೊಂಡು ಬೆಂಗಳೂರು ಬಡ್ಜೆಟಿಗೆ ಬರಲಿಲ್ಲ. ನಾನು ಅಟೆಂಡ್ ಮಾಡಿ ನನ್ನ ಕ್ಷೇತ್ರಕ್ಕೆ ಏನು ಬೇಕು, ಅನುದಾನ ಏನು ಬೇಕು ಅಂತೇಳಿ ಉಪಮುಖ್ಯಮಂತ್ರಿಗೂ ಕೊಟ್ಟೆ, ಕಮಿಷನರ್ ಮತ್ತು ಇನ್ನಿತರ ಚೀಫ್ ಇಂಜಿನಿಯರ್ಗೂ ನನ್ನ ಪ್ರಾಬ್ಲಮ್ಸ್ ಏನಿದೆ ಅಂತಕ್ಕಂಥದ್ದನ್ನು ಕೊಟ್ಟೆ. ಅದು ಆಕ್ಸೆಪ್ಟ್ ಮಾಡಿ ಸರ್ ಅಂತ ಹೇಳಿದ್ದೀನಿ. ನಾಳೆ ಇದ್ದಿದೆ, ಅವರು ಅಟೆಂಡ್ ಮಾಡಲ್ಲ. ಆ ಥರ ಸೋಮಶೇಖರ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಅಂತಾರೆ ಅಂದ್ಕೊಳ್ಳಿ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಅಂತಂದ್ರೆ ಹೇಳ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕ್ಷೇತ್ರಕ್ಕೆ ಏನು ಅನುದಾನ ಬೇಕು ಅಷ್ಟಕ್ಕೆ ನಾನು ಸೀಮಿತ ಇದ್ದೀನಿ. ಒಂದು ವೇಳೆ ನಿಮ್ಮನ್ನು ಮತ್ತು ಶಿವರಾಮ ಹೆಬ್ಬಾರ್ನ ಉಚ್ಚಾಟನೆ ಮಾಡಿದರೆ BJPನ, ನೀವು ಅದಕ್ಕೆ ರೆಡಿ ಇದ್ದೀರಾ? ಉಚ್ಚಾಟನೆ ಮಾಡ್ತಕ್ಕಂಥ ಯಾವುದೇ ಇದಿಲ್ಲ. ಅವ್ರದ್ದೇ ಬೇರೆ, ಹರೀಶ್ದೇ ಬೇರೆ, ರೇಣುಕಾಚಾರ್ಯಂದೇ ಬೇರೆ, ಆಮೇಲೆ ಯತ್ನಾಳ್ದೇ ಬೇರೆ, ಇನ್ನಿತರದ್ದು ಏನೇನಿದೆ ಅವ್ರದ್ದೇ ಬೇರೆ. ನಂದು ಹೆಬ್ಬಾರ್ದು ಪಕ್ಷ ಆಂತರಿಕವಾಗಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ಎಲ್ಲ ಗಮನಕ್ಕೂ ತಂದಿದ್ದೇವೆ. ಯಾರೂ ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. ಸಪೋಸ್ ಪಕ್ಷದಿಂದ ಸಸ್ಪೆಂಡ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಆ ಮಟ್ಟಕ್ಕೆ 99% ಆ್ಯಕ್ಷನ್ ಮಾಡೋದಿಲ್ಲ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಅಂದರೆ ಸ್ವಾಗತ ಮಾಡ್ತೇನೆ. ನಿನ್ನೆ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಬೆಂಬಲ ಬೇಕು, ಜೊತೆ ನಿಲ್ಲಬೇಕು ಅನ್ನುವಂಥದ್ದು